ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಿಪ್ರೋ ಹೈರಿಂಗ್ 4100ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಹೊಸ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಯಾವ ರೀತಿಯ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ವಯಸ್ಸಿನ ಮಿತಿ ಏನು, ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಏನಾಗಿರುತ್ತೆ ಮತ್ತು ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಎಲ್ಲನೇ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅವರು ಈ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಇಲ್ಲಿ ನೋಡ್ಕೋಬಹುದು, ವಿಪ್ರೋದಿಂದ ಏಜ್ ಲಿಮಿಟ್ 18ರಿಂದ 40 ವರ್ಷ ತನಕ ಹೇಳ್ತಿದ್ದಾರೆ. ನೀವು ಇದರಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡ್ಬೋದು. ಸ್ಯಾಲರಿ ಪ್ಯಾಕೇಜ್ 3.6 LPA ಇಂದ 24 LPA ತನಕ ನಿಮಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜು ತುಂಬ ಒಳ್ಳೆ ಪ್ಯಾಕೇಜಲ್ಲಿ ಕೊಡಲಾಗುತ್ತೆ. ಅದು ನಿಮ್ಮ ಕ್ವಾಲಿಫಿಕೇಶನ್ ಏನಿರಬೇಕು ಎಲ್ಲನೂ ನೋಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ, ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ಓಕೆ, ಹಾಗೆ ವಿಡಿಯೋ ಇಷ್ಟವಾದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೋಬಹುದು, ಸಂಸ್ಥೆ ಹೆಸರು ವಿಪ್ರೋ ಲಿಮಿಟೆಡ್. ಒಟ್ಟು ಹುದ್ದೆಗಳು 4100ಕ್ಕೂ ಹೆಚ್ಚು ಹುದ್ದೆಗಳು. CTC ಪ್ಯಾಕೇಜು 3.6ರಿಂದ 24 LPA ತನಕ ಇರುತ್ತೆ. ಓಕೆ, ಹುದ್ದೆಗಳ ಪ್ರಕಾರ ಇದೆಯಲ್ಲ, ಫ್ರೆಷರ್ಸ್ಗಳು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಹಾಗೆ ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲೈ ಮಾಡ್ಬೋದು. ಆ ಪ್ರಕ್ರಿಯೆ ಇದೆಯಲ್ಲ, ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ಕೋಬಹುದು. ಅಂತಿಮ ದಿನಾಂಕ ಇನ್ನೂ ಉಂಟಲ್ಲ, ಕೊನೆ ದಿನಾಂಕ ಕೊಡಲಾಗಿಲ್ಲ, ಹಾಗಾಗಿ ನೀವು ತಕ್ಷಣವೇ ಅಪ್ಲೈ ಮಾಡ್ಕೋಬಹುದು. ಓಕೆ, ಮುಖ್ಯ ವಿಷಯಗಳಲ್ಲಿ ಇಲ್ಲಿಂಟಲ್ಲಿ ನಿಮಗೆ ಯಾವ್ಯಾವ ಪೋಸ್ಟ್ಗಳಿವೆ ಅಂತ ನೋಡ್ಕೋಬಹುದು. ಮೊದಲನೇ ಸಾಫ್ಟ್ವೇರ್ ಇಂಜಿನಿಯರ್ ಇದೆ, ಸಿಸ್ಟಮ್ ಅನಲಿಸ್ಟ್ ಇದೆ, ಕ್ಲೌಡ್ ಡೆವಲಪರು, ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ ಇದೆ, ಡಾಟಾ ಅನಲಿಸ್ಟ್ ಇದೆ, ಮತ್ತು ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಇದೆ, ಮತ್ತು HR ಮತ್ತು ಫೈನಾನ್ಸ್ ರೋಲ್ ತುಂಬ ಎಲ್ಲ ಇಲ್ಲಿ ಫೆಸಿಲಿಟಿ ಎಲ್ಲನೂ ಕೊಡ್ತಾರೆ. ಅರ್ಜಿ ಹಾಕುವಂಥ ವಿಧಾನ ಇದೆಯಲ್ಲ, ನೀವು ವಿಪ್ರೋ ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಜಾಬ್ ಓಪನಿಂಗ್ ವಿಭಾಗವನ್ನು ತೆರಿಬೇಕು. ನಂತರ ನಿಮಗೆ ಬೇಕಾದ ಹುದ್ದೆಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ರಿಸ್ಯೂಮನ್ನು ಅಪ್ಲೋಡ್ ಮಾಡಬೇಕು. ಓಕೆ, ಕೆಲವೊಂದು ಮುಖ್ಯ ಮಾಹಿತಿನ ಫಿಲ್ ಮಾಡ್ಕೋಬೇಕು. ನಂತರನೇ ಸಬ್ಮಿಟ್ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಮಾಡಿದ ಮೇಲೆ ಉದ್ಯೋಗದಿಂದ ನಿಮಗೆ ಆಗುವಂಥ ಲಾಭಗಳು: ಆಕರ್ಷಕ ಒಳ್ಳೆಯ ಸ್ಯಾಲ್ರಿ ಪ್ಯಾಕೇಜ್ ಇದೆ, ಮತ್ತು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ನಿಮ್ಮ ಕೆಲಸದ ಅನುಕೂಲತೆ, ಉದ್ಯೋಗದ ಭದ್ರತೆ ಅಂದರೆ ಪರ್ಮನೆಂಟ್ ಆಗಿರುತ್ತೆ, ಮತ್ತು ನಿಮ್ಮ ಇನ್ಸೂರೆನ್ಸು, ಬೋನಸ್ಸು ಎಲ್ಲನೂ ಇದೆ. ಹಾಗಾಗಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಈ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಉಪಯೋಗಗಳು: ಫ್ರೆಷರ್ಸ್ಗಳು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು, ಹಾಗೆ ಎಕ್ಸ್ಪೀರಿಯನ್ಸ್ಗಳು ಅಪ್ಲೈ ಮಾಡ್ಬೋದು. ಓಕೆ, ಹಾಗೆ ನಿಮ್ಮ ಪೋಸ್ಟು ಅಂದರೆ ನೀವು ಉಂಟಲ್ಲ, ಇಲ್ಲಿ ಎಕ್ಸ್ಪೀರಿಯನ್ಸ್ ಆದ ಹಾಗೆ ನಿಮ್ಮ ಪೋಸ್ಟ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡಿದರೆ ನೋಡ್ಕೋಬೋದು. ವಿಪ್ರೋದಲ್ಲಿ ಅರ್ಜಿಗಳಿಗೆ ಯಾವ ಅರ್ಹತೆ ಬೇಕು? ನಿಜವಾಗಿ ನೋಡೋದಾದರೆ BE, BTech ಮತ್ತು ITI ಈ ಥರದ್ದೆಲ್ಲ ನಿಮ್ಮದು ಕಂಪ್ಲೀಟ್ ಆಗಿರುವ, BCA ಈ ಥರ ಎಲ್ಲ ಕಂಪ್ಲೀಟ್ ಆಗಿರಬೇಕು. CTC ಮತ್ತು LPA ಇದೆಯಲ್ಲ, ಅದು ಎಲ್ರಿಗೂ ಸಿಗೋದಿಲ್ಲ, ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಂತರ ನಿಮಗೆ ಸಿಗುತ್ತೆ. ಇಂಟರ್ವ್ಯೂ ಪ್ರಕ್ರಿಯೆ ಇದೆಯಲ್ಲ, ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾರೆ, ಮತ್ತು ಟೆಕ್ನಿಕಲ್ ರೌಂಡ್ ಇರುತ್ತೆ, ಮತ್ತು HR ರೌಂಡು, 3 ರೌಂಡ್ಗಳಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದರೆ ಅಪ್ಲೈ ಮಾಡ್ಬೋದು. ಯಾವುದು ಮಾಡ್ಬೋದು? HR, ಫೈನಾನ್ಸ್, BPO, ಸಪೋರ್ಟ್ ರೋಲ್ಸು ಇವುಗಳೆಲ್ಲ ಪೋಸ್ಟ್ಗಳಿರುತ್ತೆ. ಇವುಗಳಲ್ಲಿ ನೀವು ಇಲ್ಲಿ ಈ ಕೆಲಸಕ್ಕೆಲ್ಲ ಅಪ್ಲೈ ಮಾಡ್ಕೋಬೋದು. ಓಕೆ, ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ನಾನು ವೆಬ್ಸೈಟಿಗೆ ವಿಸಿಟ್ ಮಾಡ್ಕೊಳ್ಳಿ. ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ಮೇಲೆ ನಿಮಗೆ ವೆಬ್ಸೈಟ್ ಮೂಲಕ ನಿಮಗೆ ಉಂಟು ಇಲ್ಲಿ ಲಿಂಕ್ ಸಿಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡೋದರ ಮೂಲಕ ನೀವು ಡೈರೆಕ್ಟಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಓಕೆ, ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಕೊಳ್ಳಿ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.